ಕಪ್ಪು ಹಣದ ವಿರುದ್ಧ ಉಪವಾಸ ಮಾಡ್ತಿರೋ ಬಾಬಾ ರಾಮದೇವ್ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ದೇವದತ್ತ ಜೋಶಿಯಿಂದ. ಜೋಶಿ, ರಾಮದೇವ್ ಅವರು ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಒಟ್ಟಾರೆ ಏನಾಗಬಹುದು ಮುಂದೆ? ಏನಂತಂದ್ರೆ ಬಾಬಾ ರಾಮದೇವ್ ಅವರು ಕಳೆದ 129 ಗಂಟೆಯಿಂದ ಅವರು ಉಪವಾಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಉಪವಾಸದ 6ನೇ ದಿನ. ಹೀಗಾಗಿ ಒಟ್ಟಿನಲ್ಲಿ ಅವರು ಕೇವಲ ನೀರು ಮಾತ್ರ ಸೇವಿಸ್ತಾ ಇರೋದ್ರಿಂದ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ರಾಮದೇವ್ ಅವರಿಗೆ ಉಪವಾಸವನ್ನ ಕೈಬಿಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ರಾಮದೇವ್ ಅವರು ಅದಕ್ಕೆ ಸುತಾರಾಮ್ ಹೋಗ್ತಾ ಇಲ್ಲ. ನಾನು ಉಪವಾಸವನ್ನ ಮುಂದುವರಿಸ್ತೇನೆ ಅಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಏನು ಕಳೆದ 129 ಗಂಟೆಗಳಿಂದ ರಾಮದೇವ್ ಅವರು ಉಪವಾಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ದೇಹದಲ್ಲಿನ ನೀರಿನ ಅಂಶ ಕಡಿಮೆಯಾಗಿದೆ, ಗ್ಲೂಕೋಸ್ ಅಂಶ ಕಡಿಮೆಯಾಗಿದೆ, ರಕ್ತದೊತ್ತಡ ಕುಸಿತಾ ಇದೆ ಮತ್ತು ಸಾಕಷ್ಟು ಅವರ ದೇಹದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಹರಿದ್ವಾರದ ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ರಾಮದೇವ್ ಅವರನ್ನ ಭೇಟಿಯಾಗಿ ತಾವು ಉಪವಾಸವನ್ನ ದಯವಿಟ್ಟು ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೋತಾ ಇದ್ದಾರೆ. ಆದ್ರೆ ಇದಕ್ಕೆ ರಾಮದೇವ್ ಅವರು ಸುತಾರಾಮ್ ಹೋಗ್ತಾ ಇಲ್ಲ. ಶ್ವೇತಾ, ಓಕೆ, ಮುಂದೆ ಏನಾಗ್ಬೋದು? ರಾಮದೇವ್ ಅವರು ಈಗ ಅಸ್ವಸ್ಥಗೊಂಡಿದ್ದಾರೆ, ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ವೈದ್ಯರು ಮನವಿ ಮಾಡಿದ್ದಾರೆ ಉಪವಾಸವನ್ನ ಕೈ ಬಿಡಬೇಕು ಅಂತ, ಆದ್ರೂ ಕೂಡ ರಾಮದೇವ್ ಅವರು ಕೇಳ್ತಾ ಇಲ್ಲ. ಒಟ್ಟಾರೆ ಮುಂದಿನ ನಿರ್ಧಾರ ಏನಾಗಿರ್ಬೋದು? ಕೇಂದ್ರ ಯಾವ ರೀತಿ ಸ್ಪಂದಿಸಬಹುದು? ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ರೀತಿಯ ಸ್ಪಂದನೆಯನ್ನೇ ಮಾಡ್ತಾ ಇಲ್ಲ. ಕಳೆದ ನಾವು 3 ದಿನಗಳ ಹಿಂದೆ ಏನು ರಾಮದೇವ್ ಅವರ ಜೊತೆಗಿನ ಸಂಧಾನ ಮಾತುಕತೆಗಳು ಮುರಿದು ಬಿದ್ದು, ಅದಾದ ನಂತರ ಕೇಂದ್ರ ಸರ್ಕಾರ ರಾಮದೇವ್ ಅವರನ್ನ ಅವರ ಜೊತೆ ಮಾತುಕತೆ ನಡೆಸುವ ಯಾವುದೇ ಇರಾದೆಯನ್ನು ವ್ಯಕ್ತಪಡಿಸಿಲ್ಲ. ಸ್ವತಃ ಬಾಬಾ ರಾಮದೇವ್ ಅವರು ಮೊನ್ನೆ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಲು ತಾವು ಸಿದ್ಧವಿರೋದಾಗಿ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರ್ತಾ ಇಲ್ಲ. ಮತ್ತು ಉಪವಾಸ ಕೈ ಬಿಡುವಂತೆ ಕೂಡ ಯಾವುದೇ ಸಚಿವರಾಗ್ಲಿ ಅಥವಾ ಕೇಂದ್ರ ಸರ್ಕಾರದ ಮಟ್ಟದ ಅಧಿಕಾರಿಗಳಾಗ್ಲಿ ಬಾಬಾ ರಾಮದೇವ್ ಅವರನ್ನ ಸಂಪರ್ಕಿಸಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಕಠಿಣ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇದಲ್ಲದೆ ರಾಮದೇವ್ ಅವರ ಜೊತೆ ಉಪವಾಸ ಮಾಡ್ತಾ ಇರುವಂತ ಸಾಕಷ್ಟು ಭಕ್ತಾದಿಗಳು ಕೂಡ ಹರಿದ್ವಾರದಲ್ಲೇ ಅವ್ರ ಜೊತೆಗೆ ಉಪವಾಸವನ್ನು ಕೈಗೊಂಡಿದ್ದಾರೆ. ಅವರ ದೇಹ ಸ್ಥಿತಿ ಕೂಡ ಬಿಗಡಾಯಿಸ್ತಾ ಇದೆ. ಒಟ್ಟಿನಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಅಯೋಮಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಲ್ಲದೆ ಕೇಂದ್ರ ಸರ್ಕಾರ ಒಟ್ಟಿನಲ್ಲಿ ರಾಮದೇವ್ ಅವರನ್ನ ರೀಚ್ ಆಗಿ ಯಾವುದಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ. ಶ್ವೇತಾ, ಓಕೆ, ಈ ಕಡೆ ಕೇಂದ್ರ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಆ ಕಡೆ ಬಾಬಾ ಅವರು ಕೂಡ ಉಪವಾಸವನ್ನ ಕೈ ಬಿಡೋದಕ್ಕೆ ತಯಾರಿಲ್ಲ. ಇದೇ ರೀತಿ ಮುಂದುವರೆದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಕೇಂದ್ರಕ್ಕೆ? ಹಾಗೇನೆ ಬಾಬಾ ಅವರ ಭಕ್ತರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನು ಅಂತಂದ್ರೆ ಬಾಬಾ ಅವರ ಭಕ್ತಾದಿಗಳು ಉಪವಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಬಾಬಾ ಅವರು ಮೊನ್ನೆ ಅಷ್ಟೇ ಭಕ್ತಾದಿಗಳಿಗೆ ಉಪವಾಸ ಕೈ ಬಿಡುವಂತ ಮನವಿ ಮಾಡಿದ್ರು. ನಾನು ಮಾತ್ರ ಉಪವಾಸವನ್ನು ಮುಂದುವರಿಸ್ತೇನೆ, ಭಕ್ತಾದಿಗಳು ಉಪವಾಸ ಮಾಡುವ ಅಗತ್ಯ ಇಲ್ಲ ಅಂತ ನಾವು ಮಾತನ್ನ ಹೇಳಿದ್ರು. ಆದ್ರೆ ಅದಕ್ಕೂ ಕೂಡ ಭಕ್ತಾದಿಗಳು ಯಾವುದೇ ಮಾತನ್ನ ಕೇಳ್ತಾ ಇಲ್ಲ. ಈ ನಡುವೆ ಏನು ಪೇಜಾವರ ಶ್ರೀಗಳೇನಿದ್ದಾರೆ, ಪೇಜಾವರ ಶ್ರೀಗಳು ಬಾಬಾ ರಾಮದೇವ್ ಅವರಿಗೆ ಅತ್ಯಂತ ಆಪ್ತರು. ಅವರು ಪೇಜಾವರ ಶ್ರೀಗಳು ಬಾಬಾ ರಾಮದೇವ್ ಅವರ ಹೋರಾಟವನ್ನ ಬೆಂಬಲಿಸಿದ್ರು. ಈ ಏನು ಸಂಧಾನ ಮಾತುಕತೆಗಳು ಮುರಿದು ಬಿದ್ದ ನಂತರ ಪೇಜಾವರ ಶ್ರೀಗಳು ಮತ್ತು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ರವಿಶಂಕರ್ ಗುರೂಜಿ ಅವರು ಒಂದು ಕೇಂದ್ರ ಸರ್ಕಾರ ಮತ್ತು ಬಾಬಾ ರಾಮದೇವ್ ಅವರ ನಡುವೆ ಸಂಧಾನ ನಡೆಸಲು ಒಂದು ಒಲವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಈವರೆಗೂ ಯಾವುದೇ ಒಂದು ಅಧಿಕೃತವಾದಂತಹ ಹಸಿರು ನಿಶಾನೆ ತೋರಿಸಿಲ್ಲ. ಒಂದು ವೇಳೆ ಪೇಜಾವರ ಶ್ರೀಗಳೇನಾದ್ರೂ ಅವರು ನಡೆಸಿರೋ ಸಂಧಾನ ಯತ್ನಗಳು ಏನಾದ್ರೂ ಫಲಿಸಿದ್ರೆ ಒಂದು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಈ ಒಂದು ಸಿಚುವೇಶನ್ ನಲ್ಲಿ ಬ್ರೇಕ್ ಥ್ರೂ ಆಗ್ಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಶ್ವೇತಾ, ಓಕೆ, ಧನ್ಯವಾದಗಳು ದೇವದತ್ತ ಜೋಶಿ ನಿಮ್ಮೆಲ್ಲ ಮಾಹಿತಿಗಾಗಿ.